ಈ ಸಂದರ್ಭದಲ್ಲಿ ಒಂದು ತುಂಬಾ ಮೊನ್ನೆ ನಡೆದಂತ ಇತ್ತೀಚೆಗೆ ನಡೆದಂತ ಘಟನೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದಲ್ಲಿ. ಸೂಪರ್ ಆಗಿದೆ ಸಿನಿಮಾ, ಎಲ್ಲಾ ಕಡೆ ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ. ಬಹಳ ಖುಷಿ ಆಯ್ತು. ಒಬ್ಬ ಕಲಾವಿದನಾಗಿ ಬೇಕಾಗಿರುವಂತ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ. ಒಂದು ಥಿಯೇಟರ್ ವಿಸಿಟ್ಗೆ ಹೋಗಿದ್ದೆ, ಸಿಂಗಲ್ ಸ್ಕ್ರೀನು, ಒಂದು 1000ದಿಂದ 1100 ಜನ ಇದ್ರು. ಥಿಯೇಟರ್ ಒಳಗೆ ಹೋಗ್ತಿದ್ದಾಗ ಎಲ್ಲರೂ ನನ್ನ ಹೆಸರು ಕಿರ್ಚೋದಕ್ಕೆ ಶುರು ಮಾಡಿದ್ರು. ಬಹಳ ಖುಷಿ ಆಯ್ತು. ಅಂದ್ರೆ 10-11 ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದು. ಸೊ ಬಹಳ ಖುಷಿ ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರು ಆಯ್ತು. ಈ ಕೂಗು, ಈ ಪ್ರೀತಿ ಕನ್ನಡ ಸಿನಿಮಾಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ? ಯಾಕಂದ್ರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಿದ್ರು ಖುಷಿ ಆಗುತ್ತೆ. ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ, ಅದು ತುಂಬಾ ಸ್ಪೆಷಲ್ ಆ ಪ್ರೀತಿ. ಸೊ ಆ ಪ್ರೀತಿಗೋಸ್ಕರ ಕಷ್ಟ ಪಡ್ತಾನೆ ಇದ್ದೀನಿ. ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟರ್ಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದ್ದೀನಿ. ನಾನು ತುಂಬಾ ನಾನು ಕೆಲಸ ಮಾಡಿರೋರು, ನಾನು ಒಂದು ಸಿನಿಮಾ ಪ್ರಮೋಷನ್ಗೆ ಓಡಾಡ್ತೀನಿ ಅಥವಾ ಒಂದು ಸಿನಿಮಾ ಆಕ್ಟ್ ಮಾಡುವಾಗ ಅದ್ರಲ್ಲಿ ಹೇಗೆ ತೊಡಗಿಸ್ಕೋತೀನಿ ನನ್ನನ್ನು ನಾನು ಅಂತ. ಸೊ ಒಂದೇ ಧ್ಯೇಯ, ಸಿನಿಮಾ ಜನರಿಗೆ ಮುಟ್ಟಬೇಕು, ಸಿನಿಮಾ ಜನರು ಅಕ್ಸೆಪ್ಟ್ ಮಾಡ್ಬೇಕು ಆ ಸಿನಿಮಾಗಳನ್ನ. ಅಂಡ್ ಆ ಸಿನಿಮಾಗೆ ಒಂದು ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂತ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದು ಒಂದೇ ಉದ್ದೇಶ.